ನೋಡಿ, ಮನೆಯಲ್ಲಿ ಅನ್ನ ತುಂಬ ಜಾಸ್ತಿ ಉಳಿದಾಗ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನಿಲ್ಲ. ಯಾಕಂದರೆ ಈ ಥರ ಅನ್ನನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನೋಡಿ, ನಾನು ರಾತ್ರಿ ಮಾಡಿರೋ ಅನ್ನ ಸಿಕ್ಕಾಪಟ್ಟೆ ಉಳಿದಿತ್ತು. ಇದಕ್ಕೆ ಒಂದು ನಿಮಗೆ ಏನಪ್ಪ ಅಂದರೆ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಏನಿಲ್ಲ, ಭಾಳ ಅನ್ನ ಇರ್ತೈತಿ, ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದಾಗ ಈ ಥರ ಒಗ್ಗರಣೆ ಹಾಕಿಬಿಟ್ಟು ನೀವು ಸಿಂಪಲ್ಲಾಗಿ ಮಕ್ಕಳಿಗೆ ಅನ್ನನ ಮಾಡಿಕೊಡ್ಬೋದು. ಇಲ್ಲಿ ನೋಡಿ, ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿದರೆ ಸಖತ್ತಾಗೇ ಬರುತ್ತೆ, ಅದಕ್ಕೆ ಹೇಳ್ತಾಯಿದ್ದೀನಿ. ನೋಡಿ, ಇವಾಗ ಬೆಣ್ಣೆನ ಹಾಕಿ ಕರೆಸ್ಕೊಳ್ಳಿ. ನೋಡಿ, ನಿಮಗೆ ಜಾಸ್ತಿ ಬೆಣ್ಣೆ ತಿಂತಾರೆ ಅನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ತಿಂತಾರೆ ಅನ್ನೋದಾದರೆ ಸ್ವಲ್ಪ ಹಾಕಿ. ಇವಾಗ ಬೆಣ್ಣೆ ಕರಗಿದ ಮೇಲೆ ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ತೀನಿ ನಾನು. ನೋಡಿ, ಕರಗಬೇಕದು. ಬೆಣ್ಣೆ ಇಲ್ಲಾಂದರೆ ತುಪ್ಪನಾದರೂ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಶೇಂಗಾ ಕಾಳನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ರೆಡ್ ಕಲರ್ ಬರಬೇಕು ಶೇಂಗಾಕಾಳು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ಯಾವುದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತೇನೆ ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದೆರಡು ಒಣಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನೋಡಿ, ಇವಾಗ ಈ ಥರ ಮುರಿದ್ಬಿಟ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನೀವು ಕರಿಬೇವು ಎಲ್ಲ ಹಾಕಿಬಿಟ್ಟು ಮಾಡಿರೋ ಅನ್ನನ ಇದಕ್ಕೆ ಹಾಕಬೇಕು. ಈಗ ತೋರಿಸ್ತೀನಿ ನೋಡಿ, ನಾನು ನಿಮಗೆ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಅನ್ನಕ್ಕೆ ಹಾಕಿರ್ತೀರ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇನ್ನೊಮ್ಮೆ ಹೇಳ್ತಾಯಿದ್ದೀನಿ ನೋಡಿ, ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಿದ್ದೀನಿ. ಇವಾಗ ಅದನ್ನು ನೀವು ಆ ಬೆಣ್ಣೆಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಏನಪ್ಪ ಮೇನ್ ಇರೋದು ಅಂತಂದರೆ ಪುಟಾಣಿ ಹಿಟ್ಟನ್ನು ನೀವು ಇದೇ ಒಗ್ಗರಣೆಯಲ್ಲೇ ಹಾಕಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 1 ಸ್ಪೂನಷ್ಟು ಹಾಕ್ತಿದ್ದೀನಿ. ನೀವು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಹಾಕ್ಬೋದು. ನೋಡಿ, ಪುಟಾಣಿ ಹಿಟ್ಟನ್ನು ಬೇಕಾದ್ರೆ ನೀವು ಶೇಂಗಾನ ಪುಡಿ ಮಾಡಿದ್ರು ಅದನ್ನಾದರೂ ಹಾಕ್ಬೋದು. ನಾನಿಲ್ಲಿ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಚೆನ್ನಾಗಾಗುತ್ತೆ ಅಂತ. ಇವಾಗ ನಾನು ಮಾಡಿಟ್ಟಿರೋ ಅನ್ನನ ಇದಕ್ಕೆ ಹಾಕಿ ನೀಟಾಗಿ ಕಲಿಸ್ಕೊತೀನಿ. ನೋಡಿ, ಭಾಳ ಲುಕ್ ಕೊಡುತ್ತೆ, ಭಾಳ ಟೇಸ್ಟ್ ಕೊಡುತ್ತೆ. ಕೆಲವೊಬ್ಬರು ರಾತ್ರಿ ಅನ್ನನ ತಿನ್ನೋಕ್ಕೆ ಬೇಜಾರಾಗಿರುತ್ತೆ, ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಿರ್ತೀರಲ್ಲ, ಅದ್ರಾಗ ಈ ಥರ ಮಾಡ್ಬೇಕು ನೀವು. ಮತ್ತು ನಾವು ಇದನ್ನು ಅನ್ನನ ಏನು ಮಾಡ್ತೀವಿ ಅಂದರೆ, ರಾತ್ರಿ ಸಿಕ್ಕಾಪಟ್ಟೆ ಅನ್ನ ಉಳಿತು ಅಂದರೆ ಅದಕ್ಕೆ ನೀರು ಹಾಕಿಬಿಟ್ಟು ಬೆಳಗ್ಗೆ ನಾವು ತಾಲಿಪಟ್ಟನ್ನು ಮಾಡಿಕೊಡ್ತೀವಿ ಮಕ್ಕಳಿಗೆ. ತಾಲಿಪಟ್ಟು ಅಂದರೆ ಅದೇ ಅನ್ನನ ಪಾಡಾಗ ನಾವು ಮೆಜ್ಜಬೇಕು, ಕೈಯಿಂದ ಮೆಜ್ಜಿ ಈರುಳ್ಳಿ ಹಾಕಿ ನೀಟಾಗಿ ಕಲಸಿ ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕೈಯಿಂದ ತಟ್ಟಿ ನಾವು ತಾಲಿಪಟ್ಟು ಮಾಡಿಕೊಡ್ತೀವಿ. ಅದನ್ನು ಬೇಕಾದ್ರೆ ಒಂದು ರೆಸಿಪಿ ಹಾಕ್ತೀನಿ ನೋಡಿರಿ, ಎಷ್ಟು ಲುಕ್ಕಾಗಿ ಕಾಣ್ತಿದೆ ಅಂತ. ನನಗಂದ್ರೆ ತುಂಬ ಇಷ್ಟ ಇದು ಅನ್ನ. ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಎಲ್ಲರೂ ಬೆಳಿಬೇಕಲ್ವ. ನೋಡಿ, ಇವಾಗೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಸೂಪರಾಗಿ ಬರುತ್ತೆ, ಟ್ರೈ ಮಾಡಿ. ನೀವೇ ಹೇಳ್ತೀರಾ ಆಮೇಲೆ ನನಗೆ ಸಖತ್ತಾಗಿತ್ತು ಅಂತ. ನೋಡಿ, ಸೇಮ್ ಪುಳಿಯೋಗರೆ ಟೈಪ್ ಆಗುತ್ತೆ. ನೋಡಿ, ಇದು ನೀವು ಮಧ್ಯಾಹ್ನ ತಿನ್ಬೋದು ಮತ್ತು ಬೆಳಗ್ಗೆನೂ ತಿನ್ಬೋದು. ಬೀಸಾಡೋ ಬದಲು ನಾವು ಈ ಥರ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ನಾನು ಮಾಡ್ತಿದ್ದೆ, ನಿಮಗೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಿಂಪಲ್, ಒಂದು 5 ನಿಮಿಷನೂ ಆಗೋಲ್ಲ. ಯಾಕೆಂದರೆ ಇದಕ್ಕೇನೋ ಒಗ್ಗರಣೆ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ, ಹಾಗೆ ಮಾಡೋದಲ್ವ. ಮನೆಯಲ್ಲಿ ಬೆಣ್ಣೆ ಇದ್ದರೆ ಬೇಗ ಮಾಡ್ಕೋಬೋದು. ಬೆಣ್ಣೆ ಇಲ್ಲಪ್ಪ ನಮ್ಮ ಮನೇಲಿ ಏನಾದರೂ ತುಪ್ಪ ಹಾಕಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇಷ್ಟ ಆಗಿದೆ ಅಲ್ವಾ? ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಮತ್ತು ಬನಶಂಕರಿ ಆಲ್ ಇನ್ ಒನ್ ಯಾರೆಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಖತ್ತಾಗಿ ಟೇಸ್ಟ್ ಕೊಡುವಂತಹ ಅನ್ನನ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಯಾವುದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೇ ಮಾಡುವಂಥ ಅನ್ನ ಇದು. ನೋಡಿ, ಮತ್ತು ತಿನ್ನಕ್ಕೆ ತಡ, ಅನ್ನ ಉಳಿದ್ರೆ ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ನಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ, ಬರ್ತೀನಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಅಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನನಗೇನೆ ಈ ನೋಡಬೇದ್ರೆ ಬೇಗ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ. ಮತ್ತು ನೀವು ಬೇಗ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ಸಿಸ್ಟರ್ಗೆ ಲೈಕ್ ಕೊಡೋದನ್ನು ಮರಿಬೇಡಿ.